ಈ ವೆಸ್ಟರ್ನ್ ಟಾಯ್ಲೆಟ್ ಯೂಸ್ ಮಾಡುವಂತ ವಿಚಾರ ಆಗಿರ್ಬೋದು, ಕೆಲವೊಂದು ಟಾಸ್ಕ್‌ಗಳ ವಿಚಾರ ಆಗಿರ್ಬೋದು, ಅಥವಾ ಮಾತಾಡುವಂತಹ ಮಾತುಗಳ ವಿಚಾರನೂ ಆಗಿರ್ಬೋದು. ಹ್ಮ್. ನೋಡುವಂತ ವೀಕ್ಷಕರಿಗೆ ನಿಜವಾಗ್ಲೂ ಹನುಮಂತು ದಡ್ಡನಾ, ಬುದ್ಧಿವಂತನಾ ಅನ್ನುವಂತ ಕ್ವೆಷನ್ ಮಾರ್ಕ್ ಕ್ರಿಯೇಟ್ ಆಗುತ್ತೆ. ಹ್ಮ್. ನಿಮ್ಮ ದೋಸ್ತಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತಾರೆ? ಬಿಕಾಸ್ ಯಾಕಂದ್ರೆ ನಾಮಿನೇಷನ್ ಮಾಡ್ತಾರೆ, ಪಕ್ಕಾ ರೀಸನ್ ಕೊಡ್ತಾರೆ. ಹ್ಮ್. ಅವ್ರಿಗೆ ಏನ್ ಅನಿಸ್ತು, ಬಟ್ ಅದು ನೋಡುವಂತ ವೀಕ್ಷಕರಿಗೆ ಸರಿನೇ ಅಂತ ಅನ್ಸುತ್ತೆ. ಹ್ಮ್. ಇಷ್ಟೆಲ್ಲ ಸರಿಯಾಗಿ ಗೊತ್ತಿರುವಂತವ್ರು ವೆಸ್ಟರ್ನ್ ಟ್ಯಾಲೆಂಟ್ ಯೂಸ್ ಮಾಡಕ್ ಬರಲ್ವಾ? ಅಷ್ಟೊಂದು ದಡ್ಡನ, ಅಷ್ಟೊಂದು ಮುಗ್ಧನ ಅಂತ ಒಂದು ಕ್ವೆಷನ್ ಮಾರ್ಕ್ ಕೆಲವೊಂದಷ್ಟು ಜನ ಬಿಗ್ ಬಾಸ್ ವೀಕ್ಷಕರಲ್ಲಿ ಮೂಡುತ್ತೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ವೆಸ್ಟರ್ನ್ ಟಾಯ್ಲೆಟ್ ಇದ್ದು ಏನ್ ಚರ್ಚೆ ಇದೆ, ನಾನು ಹೊರಗಡೆ ಬಂದಾಗ ನೋಡಿದೆ. ಆ ಆ ವ್ಯಕ್ತಿದ್ ತಪ್ಪಿಲ್ಲ. ಎಲ್ಲ ಆ ಟೈಮಲ್ಲಿ ಹ್ಮ್, ನಾನೇ ಅವ್ರ ಹತ್ರ ಹೇಳಿದ್ದು ಏನಂದ್ರೆ, ಮಂಜು ಅವ್ರು ಹೇಳ್ತಾರೆ, ಹ್ಮ್, ರೆಸ್ಟ್ ರೂಮಿಗೆ ಹೋಗ್ತೀರಾ, ಕ್ಯಾಪ್ ತೆಗ್ದಿ ಕ್ಯಾಪ್ ಅಲ್ಲೇ ಇಟ್ಟು ಸುಸ್ ಮಾಡ್ತೀರಾ, ಕ್ಯಾಪ್ ತೆಗೀರಿ ಅಂತ. ಈಗ ಸರಿಯಾಗಿ ಯೂಸ್ ಮಾಡಿ ಅಂತ ಹೇಳ್ತಾರೆ. ಈ ವಿಚಾರಗಳಲ್ಲೇ ನಾಮಿನೇಷನ್ಗೆ ರೀಸನ್ ಆಗ್ಬೋದು, ಅಥವಾ ಯಾವ್ದಾದ್ರು ಒಂದು ಕಾರಣಕ್ಕೋಸ್ಕರ ಮನೆಯವರಲ್ಲಿ ಹ್ಮ್, ತಪ್ಪು ಕಂಡು ಹುಡುಕಿ ಬೈಬೋದು ಅನ್ನೋ ಒಂದು ಕಾರಣಕ್ಕೆ ಹ, ನಾನೇ ಹನುಮಂತನ ಹತ್ರ ಹೇಳಿದ್ದೇನೆ, ಆ ಇದನ್ನು ಯೂಸ್ ಮಾಡ್ಬೇಕಾದ್ರೆ ಹ್ಮ್, ಈ ಕ್ಯಾಪ್ ತೆಗೆದು ಯೂಸ್ ಮಾಡಿ. ಯಾಕಂದ್ರೆ ಇಲ್ಲಿ ಅದಕ್ಕೆ ಬೈಗುಳ ತಿನ್ನೋದಿದೆ, ಹ್ಮ್, ನೀವು ಯೂಸ್ ಮಾಡ್ಬೇಕಾದ್ರೆ ಹೀಗೆ ಅವಾಗ ಅವ್ರು ಹೇಳ್ತಾರೆ, ಹ್ಮ್, ಹೌದಾ ದೋಸ್ತ, ನೀ ಹೆಂಗ್ ನಾ ಹತ್ತಿ ಕೂತ್ಕೊಂಡು ನಾನ್ ಕೂಡ ದೋಸ್ತ ನಮ್ಮಿಬ್ರದ್ದು ವೈಬ್ ಒಂದೇ ತರ ಅಂತ. ನಾವಿಬ್ರು ನಮಗೆ ಏನಂದ್ರೆ ಮಾತಾಡ್ಬೇಕಾದ್ರೆ ಇದೆಲ್ಲ ರಾತ್ರಿ, ಹ್ಮ್, ಇದನ್ನೆಲ್ಲ ಟೆಲಿಕಾಸ್ಟ್ ಮಾಡುವಂಥದ್ದಲ್ಲ ಇದು, ಹ್ಮ್, ಇದೆಲ್ಲ ಟೆಲಿಕಾಸ್ಟ್ ಆಗುವಂಥದ್ದು ಅಂತ ಅನ್ನೋ ತರನೇ ಅಂದ್ಕೊಂಡಿದ್ವಿ. ಆ ವಿಚಾರಕ್ಕೆ ಅದು ನಾನೇ ಹೇಳಿರೋದು, ಅದು ಅವ್ರು ಕೇಳಿರೋದಲ್ಲ ಹೇಗ್ ಯೂಸ್ ಮಾಡುವುದು. ಅವ್ರಿಗೆ ಗೊತ್ತಿದೆ ಯೂಸ್ ಮಾಡೋದು, ಬಟ್ ಕ್ಯಾಪ್ ತೆಗೆದು ಅದು ಮಂಜು ಅವ್ರು ಹೇಳಿದ್ರು. ಅದನ್ನ ಈ ವ್ಯಕ್ತಿ ಬೈಗುಳ ತಿನ್ಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಮೊದ್ಲೇ ಹೇಳಿರೋದು. ಹ್ಮ್, ಇನ್ನೊಂದು, ನಾಮಿನೇಷನ್ ಅಲ್ಲಿ ಒಳ್ಳೆ ರೀಸನ್ ಕೊಡುತ್ತೆ. ನಾನು ಅವ್ರು ಫಸ್ಟ್ ಬಂದಾಗ್ಲೂ ನಂಗೆ ಆಗಲ್ಲ ಹೀಗೆ ಹ್ಮ್, ಅನ್ನೋ ತರ ಅಂದಿದ್ರು. ಹ್ಮ್, ಮತ್ತೆ ಫೈಂಟ್ ಆಗಿ ಬೀಳ್ತಾರೆ, ನಂಗೆ ಸುಸ್ತಾಗಿ ಸುಸ್ತಾಗಿ ಬೀಳ್ತಾರೆ. ಆಮೇಲೆ ನೋಡಿದ್ರೆ ಟಾಸ್ಕ್ ಅಲ್ಲಿ ಎಕ್ಸ್ಪರ್ಟು. ಹ್ಮ್, ಆಕ್ಚುಲಿ ಫಸ್ಟ್ ಬಂದಾಗ ಅವರು ಬಿಗ್ ಬಾಸ್ ಅನ್ನ ಸರಿಯಾಗಿ ನೋಡಿರೋದಿಲ್ಲ. ಹ್ಮ್, ಆ ಅದನ್ನ ಅವರೇ ಹೇಳ್ತಾರೆ, ಹ್ಮ್, ನಾನು ನಿಜವಾಗ್ಲೂ ದೋಸ್ತ ಹ್ಮ್, ಬಿಗ್ ಬಾಸ್ ನ ನೋಡಿಲ್ಲ. ನಮ್ ದೋಸ್ತರು ಏನ್ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ದೋಸ್ತರು ನೋಡಿದಾಗ ಯಾರು ವಿನ್ನರ್, ಹ್ಮ್, ಇವ್ರು ವಿನ್ನರ್ ಆದ್ರು ಅಂತ ಗೊತ್ತು, ಬಟ್ ಯಾರು ಏನು ಹೇಗಿದ್ರು ಅನ್ನೋದು ಗೊತ್ತೇ ಇಲ್ಲ ಅಂತ ಅಂದ್ರು. ಹ್ಮ್, ಅದು ಹೌದು ಕೂಡ. ನಾಮಿನೇಷನ್ ಅನ್ನೋ ವಿಚಾರ ಹ್ಮ್, ಅವರಿಗೆ ಗೊತ್ತಿರ್ಲಿಲ್ಲ ಅಂತೆ. ನಾಮಿನೇಷನ್ ಅನ್ನೋ ವಿಚಾರ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ವಾರಕ್ಕೆ ಯಾರೋ ಒಬ್ರು ಹೋಗ್ತಾರೆ ಜನರು ನೋಡಿರೋ ಪ್ರಕಾರ. ಈ ರೀಸನ್ ಕೊಟ್ಟು ನಾಮಿನೇಷನ್ ಮಾಡ್ಬೇಕು ಅನ್ನೋದಿದೆಯಲ್ಲ, ಅದು ಹ್ಮ್, ಅವರಿಗೆ ಗೊತ್ತಿಲ್ಲ. ಅದು ಆಕ್ಚುಲಿ ನನಗೆ ಅನ್ಸುತ್ತೆ, ನಾನು ಮೊನ್ನೆ ಒಂದು ವಿಡಿಯೋ ನೋಡಿದೆ ಬಂದ ಮೇಲೆ. ಅವರು ಕನ್ಫೆಷನ್‌ಗೆ ಹೋಗಿ ಹ್ಮ್, ನಾನು ಮಾಡಲ್ಲ, ನಂಗೆ ಗೊತ್ತಿಲ್ಲ ರೀ ಅಂತ. ಪಾಪ ನಿಮಗದು ಬೇರೆ ತರ ಅನ್ಸ್ಬೋದು. ನಾನು ಅವನ ಹತ್ರದಿಂದ ಗಮನಿಸಿದ್ದೀನಿ. ಅವ್ರು ಹೇಳಿದ್ರು, ಹಂಸ ಅವ್ರನ್ನ ಹೇಳ್ತಾರೆ, ಹ್ಮ್, ನೆಕ್ಸ್ಟ್ ನನ್ಗೆ ನಾನೇ ಮಾಡ್ಕೋತೇನ್ರಿ. ಹ್ಮ್, 3 ವಾರದ ವರೆಗೂ ಇದ್ದಾರೆ. ನಾನು ಈಗ ಬಂದೀನಿ. ನನ್ನ ನಾಮಿನೇಟ್ ನಾನ್ ಮಾಡ್ತೇನೆ ಹ್ಮ್. ಅಂತ. ಅಮ್ ಅದನ್ನೆಲ್ಲ ನೋಡಿದಾಗ ಈ ಮನುಷ್ಯ ಹೇಳಿದ್ದು ನಿಜಾನೇ ಅಂತ ಅನ್ಸುತ್ತೆ. ನಾನು ಹತ್ರದಲ್ಲಿ ಗಮನಿಸಿದ್ದೀನಿ. ಅವ್ರ ಹತ್ರ ಒಂದು ಹೀಗ್ ಮಾಡ್ಬೇಕು, ಹಾಗ್ ಮಾಡ್ಬೇಕು ಹ್ಮ್, ಅನ್ನೊಂದು ಬುದ್ಧಿವಂತಿಕೆ. ನಾನು ಹೇಳೋದು ಒಂದು, ಓ ನಾವೆಲ್ಲ ಓದಿರೋ ರೀತಿ ಹೇಗೆ ಅಂದ್ರೆ, ಒಂದು ಪಾಠ, ಪುಸ್ತಕ, ಒಂದು ಸಿಸ್ಟಮ್ ಇದೆ. ಹ್ಮ್. ಎಜುಕೇಶನ್ ಸಿಸ್ಟಮೇ ಬೇರೆ. ಹೌದು. ಆ ಎಜುಕೇಶನ್ ಸಿಸ್ಟಮ್ ಈ ರೀತಿ ಇರೋದಕ್ಕೆ ನಾವು ಈ ರೀತಿಯಾಗಿ ಯೋಚನೆ ಮಾಡ್ತೀವಿ. ಆ ಮನುಷ್ಯ ಆ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಬಂದಿದ್ದಲ್ಲ. ಆ ಮನುಷ್ಯ ಜನರ ಜೊತೆ ಬೆರ್ತು ಬುದ್ಧಿವಂತಿಕೆ. ಪ್ರಾಣೇಶ್ ಸರ್ ಹ್ಮ್, ಯಾವಾಗ್ಲೂ ಒಂದು ತಮಾಷೆ ಮಾಡ್ತಿರ್ತಾರೆ. ಹ್ಮ್, ಆ ಈ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಕಲ್ತವನ ಬುದ್ಧಿವಂತಿಕೆ ಬೇರೆ, ಆ ಜನರ ಜೊತೆ ಬೆರೆತವನ ಬೆರೆತು. ಬುದ್ಧಿವಂತಿಕೆ ಬೇರೆ ಅಂತೆ. ಆ ಬುದ್ಧಿವಂತಿಕೆನೇ ಆ ಹನುಮಂತಣ್ಣನ ಹ್ಮ್, ಬುದ್ಧಿವಂತಿಕೆ. ಅದು ಬಿಟ್ಟು ಅವನಲ್ಲಿ ಮುಗ್ಧತೆ ಇಲ್ಲ, ತುಂಬಾ ಚಾಲಾಕಿ, ಹ್ಮ್, ಸುಮ್ನೆ ನಾಟಕ ಮಾಡ್ತಾನೆ. ಇದನ್ನ ನಾನು ಒಪ್ಪೋದೇ ಇಲ್ಲ. ಅಂಗಿ ಲುಂಗಿ ಅವರು ಅವರ ಕಲ್ಚರ್ ಹ್ಮ್, ಅದು, ಅಂದ್ರೆ ಅವರಿಗೆ ಅದೇ ಖುಷಿ ಕೊಡೋದು, ಅದನ್ನೇ ಪಾಲಿಸ್ತಿದ್ದಾರೆ. ಅಕಸ್ಮಾತ್ ಅದನ್ನ ಬಿಟ್ಟು ಜೀನ್ಸ್ ಪ್ಯಾಂಟು, ಶರ್ಟು, ಸೂಟು ಹ್ಮ್, ಹಾಕಿದ್ರೆ ಅದಕ್ಕೂ ಹೇಳುವರು, ಇವನು ಬಂದು ಇಂಥ ರಿಯಾಲಿಟಿ ಹ್ಮ್, ಶೋಗಳಿಗೆಲ್ಲ ಬಂದು ಹಾ ಹಾಳಾಗ್ತಾನೆ ಅನ್ನೋ ಹ್ಮ್, ತರನು ಕಮೆಂಟ್ ಬಂದ್ರು ಬರ್ಬೋದು. ಎಷ್ಟೋ ಮುಗ್ಧ ಜನರನ್ನ ನೋಡಿದ್ದೀವಿ ಹ್ಮ್, ಬಂದು ರಿಯಾಲಿಟಿ ಶೋ ಮಾಡಿ ಲಾಸ್ಟಿಗೆ ಆ ಒಂದು ಪಾಪ್ಯುಲಾರಿಟಿ ಹ್ಮ್. ಸಿಕ್ಕಿ ಅವರ ಮಾನಸಿಕ ಸ್ಥಿರತೆ ಕಲ್ತ್ಕೊಂಡು ಹೌದು. ಜೀವನನೇ ಹಾಳು ಮಾಡ್ಕೊಂಡಿರೋರು ನೋಡಿದ್ವಿ. ಹೌದೌದು. ಅಂಥವ್ರ ಮಧ್ಯೆ ಹನುಮಂತನ್ನ, ಅವರ ತನ ಏನಿದೆ ಹ್ಮ್, ಅದನ್ನ ಬಿಟ್ಕೊಡದೆ ಹ್ಮ್, ಇರೋದು ಹೇಗೆ ತಪ್ಪಾಗುತ್ತೆ? ಹ್ಮ್, ಅವರಿಗೆ ಅದು ನಾವು ತಪ್ಪು ಅಂತ ಹೇಗೆ ಹೇಳಕ್ ಸಾಧ್ಯ? ಅಂಗಿ ಲುಂಗಿ ಗು ಬೇಕಂತಾನೆ ಹಾಕ್ತಾನೆ, ಜನರನ್ನ ಸೆಳೆಯೋದಕ್ಕೋಸ್ಕರ ಮಾಡ್ತೇನೆ. ಅ
ಅರೆ ಅವ್ರು ಮೊದ್ಲಿಂದಾನು ಅದನ್ನೇ ಹಾಕೊಂಡ್ ಬರೋದು, ಈಗ ಎಂತಕ್ಕೆ ಸೆಳಿಬೇಕು? ಹಾಗಿರ್ತಿದ್ರೆ ಆ, ಊರಲ್ಲಿ ಅವ್ರಿಗೆ ಇಷ್ಟ ರಿಯಾಲಿಟಿ ಶೋ ಅಂತ ಸಿಗತ್ತೆ, ಜಿ ಕನ್ನಡದ ಸರಿಗಮಪ ರಿಯಾಲಿಟಿ ಶೋ. ಆವಾಗ್ಲೂ ಅವರು ಹೋಗ್ಬೇಕು ಅಂತ ಇದ್ರಂತೆ, ನಂಗೆ ಇದಾಗಲ್ಲ, ನಂಗೆ ಬೇಡ ಅಂತ. ಯಾಕಂದ್ರೆ ಅವ್ರಿಗೆ ಊಟ ಎಲ್ಲ ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ಆ ಕಾರಣಕ್ಕೋಸ್ಕರ ನಾನು ಹೋಗ್ತೀನಿ ಅಂತ ಹೇಳ್ತಾರೆ. ಆಮೇಲೆ ಅವ್ರಿಗೆ ಆ ಫೇಮು ಅದೆಲ್ಲ ಬೇಡ, ಆ ರೀತಿ ಬದುಕೋರು. ನನ್ಗೆ ಸಾಕು, ನನ್ನ ಪ್ರಪಂಚ ಇಷ್ಟೇ, ನಾನು ಇಷ್ಟರಲ್ಲೇ ಬದುಕ್ತೇನೆ ಅನ್ನೋ ತರ. ಈ ಫೇಂಟ್ ಆಗಿ ಬೀಳ್ತಾರಲ್ಲ ಕ್ರಾಸ್ಕಲ್ಲಿ ಫಸ್ಟ್, ಅವಾಗ್ಲೂ ಅಷ್ಟೇ ಊಟ ಸರಿಯಾಗಿ ಸೆಟ್ ಆಗಿರಲ್ಲ, ಆ ಕಾರಣಕ್ಕೋಸ್ಕರ ಬೀಳ್ತಾರೆ. ಆಮೇಲೆ ಅದನ್ನ ಸೆಟ್ ಆಗುತ್ತೆ, ಆ ನಂತರ ಸಲೀಸಾಗಿ ಟಾಸ್ಕ್ಗಳಲ್ಲಿ ತನ್ನನ್ನು ತಾನು ಇನ್ವಾಲ್ವ್ ಮಾಡ್ಕೊಂಡು ಹೋಗ್ತಾರೆ. ಅದು ಫಸ್ಟ್ ನಾಟಕ ಆಡಿದ, ಆಮೇಲೆ ಟಾಸ್ಕ್ ಚೆನ್ನಾಗಿ ಆಡಿದ, ಹೆಂಗಾಗುತ್ತೆ ಅನ್ನೋ ತರ. ಆ ರೀತಿಯ ಮಾತುಗಳನ್ನ ಎಷ್ಟು ನಾನು ರಿಸೀವ್ ಮಾಡೋದಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ನಾನು ಹನುಮಂತನ ಜೊತೆಗೆ ಒಟ್ಟಿಗೆ ಕೂತು ಅವ್ರು ಏನು ಅಂತ ನನ್ನ ಮನ್ಸಲ್ಲಿ ಆ ವ್ಯಕ್ತಿ ಹೇಗೆ ಅಂತ ನಂಗೆ ಗೊತ್ತು. ಅದನ್ನ ನಾನು ಮನ್ಸಿಂದ ಹೇಳ್ತಾ ಇದ್ದೇನೆ. ಆ ವ್ಯಕ್ತಿಯ ಮುಗ್ಧತೆ ಹಾಗೇ ಇದೆ. ಅವರು ಆ ಅಂಗಿ ಲುಂಗಿ ಏನಿದೆ ಅದ್ರಲ್ಲೇ ನೋಡೋದಕ್ಕೆ ನಾನು ಇಷ್ಟಪಡ್ತೀನಿ. ಅವರು ಇನ್ನು ಈ ರಿಯಾಲಿಟಿ ಶೋ ದುಡ್ಡು ಅದು ಇದು ಬಂದು ಬೇರೆ ರೀತಿಯಾಗಿ ಆಗೋದನ್ನ ನಾನು ಇಷ್ಟಪಡಲ್ಲ. ಅವರು ಒಂದು ಹೇಳ್ತಾರೆ, ನಂಗೆ 8, 9, 10 ಸೀಸನ್ ಅಲ್ಲಿ ಕರೆದ್ರು ಬಿಗ್ ಬಾಸ್ಗೆ. ನಂಗೆ ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ ದೋಸ್ತ, ನಾನು ಹೋಗಲ್ಲ ದೋಸ್ತ, ನಂಗೆ ಅದು ಬೇಡ ದೋಸ್ತ ಅನ್ನೋ ತರ ಅಂದ. ಈ ಸೀಸನ್ ಯಾಕೆ ಬಂದ್ರೆ ಅಂದ್ರೆ ಸುದೀಪ್ ಸರ್ ಇದು ಲಾಸ್ಟ್ ಶೋ ಅಂತ. ಮತ್ತೊಂದು ಅವ್ರು ದೋಸ್ತ ಅಂತ ಹೇಳ್ತಾರೆ. ಅವ್ರಿಗೆ ಈ ಶೋ ಅಂದ್ರೆ ಇಷ್ಟ ಅಂತೆ, ಆ ಅವರಿಗೋಸ್ಕರ ಬಂದಿದ್ದು ಅನ್ನೋ ತರನು ಹೇಳ್ತಿದ್ರು. ಅಂದ್ರೆ ಅದರ ಅರ್ಥ, ಆ ಮನುಷ್ಯನಿಗೆ ಈ ಪಾಪ್ಯುಲಾರಿಟಿ ಅಥವಾ ಒಂದು ಫೇಮು ಇದು ಬೇಕಾಗಿಲ್ಲ. ಬಂದ್ರೆ ನನ್ನ ಆಟ ಹೇಗೆ ಆಡ್ಬೇಕು ಆಟ ಆಡಿ ತೋರಿಸ್ತೀನಿ, ಅದು ತಪ್ಪಲ್ಲ. ಹಾಗೆ ಅವ್ರಿಗೆ ಸುಮ್ನೆ ಆ ನಾಟಕ ಆಡೋದು ಆ ರೀತಿ ಇದ್ರೆ ಜನರ ಸೆಳಿಬೋದು ಅನ್ನೋದೊಂದು ಇದೆ, ಆ ಬುದ್ಧಿವಂತಿಕೆ ಇದೆ. ಜನರನ್ನ ಹೇಗೆ ನಗಿಸ್ಬೋದು ಅಥವಾ ಜನರು ಯಾವ್ದನ್ನ ಇಷ್ಟಪಡ್ಬೋದು ಅದನ್ನ ಕಲ್ತಿದ್ದಾರೆ. ಬಟ್ ಮುಗ್ಧತೆ ಸತ್ತಿಲ್ಲ, ಮುಗ್ಧತೆ ಹಾಗೆ ಇದೆ. ಆ ಮುಗ್ಧತೆ ಜೊತೆಗೆ ಬುದ್ಧಿವಂತಿಕೆಯಲ್ಲಿ ಆ ಬಿಗ್ ಬಾಸ್ ಆಟವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಆಟ ಆಡ್ತಿರೋ ಏಕೈಕ ವ್ಯಕ್ತಿ ನನ್ನ ದೋಸ್ತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.